ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಭಾಗ್ಯ ಯೂಟ್ಯೂಬ್ ಚಾನಲ್. ನೀವು ಕನ್ನಡದ ಕವಿಗಳು ಮತ್ತು ಕೃತಿಗಳ ಬಗ್ಗೆ ಎಷ್ಟು ತಿಳಿದಿದ್ದೀರಾ? ನೋಡೋಣವೇ? ಕವಿಗಳು ಮತ್ತು ಕೃತಿಗಳು, ರಸಪ್ರಶ್ನೆಗಳು. ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಶ್ರೀ ರಾಮಾಯಣ ದರ್ಶನಂ. ದ.ರಾ ಬೇಂದ್ರೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ನಾಕುತಂತಿ. ಕುವೆಂಪು ಅವರ ಪೂರ್ಣ ಹೆಸರು ಏನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಮಂಕುತಿಮ್ಮನ ಕಗ್ಗ ರಚಿಸಿದವರು ಯಾರು? ಡಿ.ವಿ. ಗುಂಡಪ್ಪ. ಆದಿಪುರಾಣ ಇದು ಯಾರ ಕೃತಿ? ಪಂಪ. ಗದಾಯುದ್ಧ ಇದು ಯಾರ ಕೃತಿ? ರನ್ನ. ಯಶೋಧರ ಚರಿತೆ ಇದು ಯಾರ ಕೃತಿ? ಜನ್ನ. ಕರ್ನಾಟ ಭಾರತ ಕಥಾಮಂಜರಿ ಇದು ಯಾರ ಕೃತಿ? ಕುಮಾರವ್ಯಾಸ. ಮುದ್ದಣ್ಣನ ಕೃತಿ ಯಾವುದು? ಶ್ರೀರಾಮ ಪಟ್ಟಾಭಿಷೇಕ. ಮರಳಿ ಮಣ್ಣಿಗೆ ಕಾದಂಬರಿಯ ಲೇಖಕರು ಯಾರು? ಶಿವರಾಮ ಕಾರಂತ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಚಿಕ್ಕವೀರ ರಾಜೇಂದ್ರ. ಶಶಿಧರ್ ವಿಶ್ವಾಮಿತ್ರ ಅವರ ಆತ್ಮಕಥೆ ಯಾವುದು? ಸಂಚಿ. ಶ್ರೀ ಪಂಜೆ ಮಂಗೇಶ್ ರಾವ್ ಅವರ ಕಾವ್ಯನಾಮ ಯಾವುದು? ಕವಿಶಿಷ್ಯ. ಜೇಡರ ದಾಸಿಮಯ್ಯ ಅವರ ವಚನಗಳ ಅಂಕಿತನಾಮ ಯಾವುದು? ರಾಮನಾಥ. ಕಲಿದೇವರ ದೇವ ಇದು ಯಾರ ವಚನ ಅಂಕಿತನಾಮ? ಮಡಿವಾಳ ಮಾಚಯ್ಯ. ಮುಕ್ತಾಯಕ್ಕನ ವಚನ ಅಂಕಿತನಾಮ ಯಾವುದು? ಅಜಗಣ್ಣ. ರನ್ನನ ಬಿರುದು ಯಾವುದು? ಕವಿ ಚಕ್ರವರ್ತಿ. ಶಂಭುಜಕ್ಕೇಶ್ವರ ಇದು ಯಾರ ವಚನಗಳ ಅಂಕಿತನಾಮ? ಸತ್ಯಕ್ಕ. ಬಸವಣ್ಣನವರ ವಚನಗಳ ಅಂಕಿತನಾಮ ಯಾವುದು? ಕೂಡಲ ಸಂಗಮ ದೇವ. ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತನಾಮ ಯಾವುದು? ಚನ್ನಮಲ್ಲಿಕಾರ್ಜುನ. ಪೂರ್ಣಚಂದ್ರ ತೇಜಸ್ವಿಯವರ ತಂದೆ ಯಾರು? ಕುವೆಂಪು. ಗದುಗಿನ ನಾರಾಯಣಪ್ಪ ಎಂದು ಯಾರನ್ನು ಕರೆಯುತ್ತಾರೆ? ಕುಮಾರವ್ಯಾಸ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಯಾರು ಖ್ಯಾತಿ ಪಡೆದಿದ್ದಾರೆ? ಕುಮಾರವ್ಯಾಸ. ತಾರಾಬಾಯಿ ಶಿಂದೆಯವರ ಕೃತಿ ಯಾವುದು? ಸ್ತ್ರೀ ಪುರುಷ ತುಲನ. ಸಣ್ಣ ಕಥೆಗಳ ಜನಕ ಎಂದು ಖ್ಯಾತಿ ಪಡೆದ ಕವಿ ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ. ಶ್ರೀನಿವಾಸ ಇದು ಯಾರ ಕಾವ್ಯನಾಮ? ಮಾಸ್ತಿ ವೆಂಕಟೇಶ ಅಯ್ಯಂಗಾರ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಕೆ.ಎಸ್. ನರಸಿಂಹಸ್ವಾಮಿ. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಪುರಂದರದಾಸರು. ಪುರಂದರದಾಸರ ಅಂಕಿತ ಯಾವುದು? ಪುರಂದರ ವಿಠಲ. ಚುಟುಕುಗಳ ಬ್ರಹ್ಮ ಎಂದು ಖ್ಯಾತರಾದವರು ಯಾರು? ದಿನಕರ ದೇಸಾಯಿ. ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ಕೃತಿ ಯಾವುದು? ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಅಲ್ಲಮ ಪ್ರಭು ಅವರ ವಚನಗಳ ಅಂಕಿತ ಯಾವುದು? ಗುಹೇಶ್ವರ. ಆಯ್ದಕ್ಕಿ ಮಾರಯ್ಯ ಅವರ ವಚನಗಳ ಅಂಕಿತ ಯಾವುದು? ಅಮರೇಶ್ವರ ಲಿಂಗ. ಅಮುಗೆ ರಾಯಮ್ಮ ಇವರ ವಚನಗಳ ಅಂಕಿತನಾಮ ಯಾವುದು? ಅಮುಗೇಶ್ವರ. ಶಿವಶರಣೆ ಲಿಂಗಮ್ಮ ಇವರ ವಚನಗಳ ಅಂಕಿತನಾಮ ಯಾವುದು? ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಹರಿಭಕ್ತಿ ಸಾರ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ ಇವು ಯಾರ ಕೃತಿಗಳು? ಕನಕದಾಸರು. ಚಕೋರಿ ಎಂಬ ಮಹಾಕಾವ್ಯ ಬರೆದವರು ಯಾರು? ಡಾಕ್ಟರ್ ಚಂದ್ರಶೇಖರ್ ಕಂಬಾರ್. ಕರ್ನಾಟಕ ನಾಡಗೀತೆಯಾದ ಜಯ ಭಾರತ ಜನನಿಯ ತನುಜಾತೆ ರಚಿಸಿದ ಕವಿ ಯಾರು? ಕುವೆಂಪು. ಡಿ.ವಿ. ಗುಂಡಪ್ಪ ಯಾವ ಹೆಸರಿನಿಂದ ಪ್ರಸಿದ್ಧರು? ಡಿ.ವಿ.ಜಿ. ಮುದ್ದಣ್ಣನ ಇನ್ನೊಂದು ಹೆಸರು ಏನು? ಲಕ್ಷ್ಮೀನಾರಾಯಣಪ್ಪ. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿಗೆ ಪುರಸ್ಕೃತರಾದವರು ಯಾರು? ಕುವೆಂಪು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.